ರಘು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಚಡಚಣ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ಕೆಬಿಜೆಎನ್ಎಲ್ ಎಂಡಿ ಕೆಪಿ ಮೋಹನ್ ರಾಜ್ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಳಪೆ ಕಾಮಗಾರಿಯ ಕುರಿತು ಅನೇಕ ಕಡೆಗಳಲ್ಲಿ ರೈತರು ಎಂಡಿಯವರನ್ನು ಸುತ್ತುವರಿದು ಕಾಮಗಾರಿ ಮಾಡದೆ ಯೋಜನೆ ಪೂರ್ಣಗೊಂಡಿದೆ ಎಂದು ತೋರಿಸಿ ಅಧಿಕಾರಿಗಳು ಹಣ ಲಪ್ಟಾಯಿಸಿದ್ದಾರೆ ಎಂದು ಆರೋಪಿಸಿದರು. ಕೆಬಿಜೆಎನ್ಎಲ್ ಅಧಿಕಾರಿಗಳು ಕೆಲಸ ಮುಗಿಸಿದ ಕೆಲವು ಕಡೆಗಳಲ್ಲಿ ಮಾತ್ರ ಕರೆದುಕೊಂಡು ಹೋದರು. ಜಾಣ ಕುರುಡರಂತೆ ಎಂಡಿ ಭೇಟಿ ನೀಡಿದ ಬಹುತೇಕ ಕಡೆಗಳಲ್ಲಿ ವಾಸ್ತವವಾಗಿ ಕಾಮಗಾರಿ ಮುಗಿಯದೇ ಇರುವುದು ಗಮನಕ್ಕೆ ಬಂದಿತು. ಆದರೆ ಅಧಿಕಾರಿಗಳ ದಾಖಲಾತಿಯಲ್ಲಿ ಎಲ್ಲಾ ಕಾಮಗಾರಿ ಮುಗಿದು ಗುತ್ತಿಗೆದಾರರ ಬಿಲ್ಲು ಕೊಟ್ಟಿರುವ ಸಂಗತಿ ಬೆಳಕಿಗೆ ಬಂದಿತು. ಕೆಬಿಜೆಎನ್ಎಲ್ ಎಂಡಿ ಅಧಿಕಾರಿಗಳಿಗೆ ಈ ಯೋಜನೆಯ ಕುರಿತು ಮಾಹಿತಿ ಕೇಳಿದಾಗ ಬಹುತೇಕ ಅಧಿಕಾರಿಗಳು ಉತ್ತರ ಕೊಡಲು ತಡಬಡಾಯಿಸಿದ್ದು ನಗೆಪಾಟಲಿಗೆ ಈಡಾಯಿತು. ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳ ಮೇಲೆ ಜವಾಬ್ದಾರಿ ಹೊರಿಸುವ ಪ್ರಯತ್ನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ನಾಗಠಾಣ್ ಶಾಸಕರಾದ ವಿಠ್ಠಲ್ ಕಟಕದೊಂಡ್ ಮತ್ತು ಕೆಬಿಜೆಎನ್ಎಲ್ ಎಲ್ಲಾ ಹಂತದ ಅಧಿಕಾರಿಗಳು ಹಾಜರಿದ್ದರು. ನಂತರ ಚಡಚಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಂಗಳೂರಿನ ಮೋಹನ್ ಕುಮಾರ್, ಕಳೆದ 3 ದಿನಗಳಿಂದ ಇಂಡಿ ಮತ್ತು ಚಡಚಣ್ ತಾಲೂಕುಗಳ ಕೆರೆ ತುಂಬುವ ಯೋಜನೆ ಮತ್ತು ಚಡಚಣ್ ಏತ ನೀರಾವರಿ ಯೋಜನೆ ಕುರಿತು ಅವಲೋಕನ ನಡೆಸಿದ್ದೇನೆ. ಚಡಚಣ ಏತ ನೀರಾವರಿಯ ವಿಷಯದಲ್ಲಿ ಲೋಪಗಳು ನಡೆದಿರುವುದು ನನ್ನ ಗಮನಕ್ಕೆ ಬಂದಿದೆ. ಈ ದಿಸೆಯಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಿ ಕೂಲಂಕುಷವಾಗಿ ಪರಿಶೀಲನೆ ನಡೆಸುತ್ತೇನೆ ಮತ್ತು 6 ತಿಂಗಳಲ್ಲಿ ಈ ಯೋಜನೆಯ ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯರೂಪಗೊಳ್ಳುವಂತೆ ಮಾಡುತ್ತೇನೆ. ನಾಗಠಾಣ್ ಶಾಸಕರು ನನಗೆ ಅನೇಕ ಬಾರಿ ಭೇಟಿಯಾಗಿ ಈ ಯೋಜನೆಯ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಈ ಯೋಜನೆಗೆ ಸ್ಕಾಡಾ ಅಳವಡಿಸಬೇಕು ಎಂಬ ವಿನಂತಿಯನ್ನು ಮಾಡಿದ್ದಾರೆ. ಈ ದಿಸೆಯಲ್ಲಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂದು ಹೇಳಿದರು. ಯೋಜನೆ ಹಳ್ಳ ಹಿಡಿಯುವಂತೆ ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುತ್ತೀರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾನು ಮೊದಲು ಯೋಜನೆಯ ಸಮಗ್ರ ಮಾಹಿತಿಯನ್ನು ಪಡೆಯುತ್ತೇನೆ ಮತ್ತು ಮುಂದೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಾಗಠಾಣ್ ಶಾಸಕರಾದ ವಿಠ್ಠಲ್ ಕಟಕದೊಂಡ್, ಕೆಬಿಜೆಎನ್ಎಲ್ ಮುಖ್ಯ ಇಂಜಿನಿಯರ್ ಎಚ್ ರವಿಶಂಕರ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮನೋಜ್ ಕುಮಾರ್ ಗಡಬಳ್ಳಿ, ಆಲ್ಮೇಲ್ ಝಳಕಿ ಮತ್ತು ರಾಂಪುರದ ಎಡಬ್ಲ್ಯೂಇಗಳು ಉಪಸ್ಥಿತರಿದ್ದರು. ವರದಿ ರಂಜಾನ್ ಅಂಗಡಿ. ಇಲ್ಲಿ ತೋರಿಸಿ, ಇಲ್ಲಿ ತೋರಿಸಿ, ಇಲ್ಲಿ ತೋರಿಸಿ, ಒಂದು ಪಾಯಿಂಟ್ ಇಲ್ಲಿ, ಓಕೆವಾ? ಸೊ ಅದು ಇದು ಗೊತ್ತಾಗ್ಬಿಡುತ್ತೆ. ಇಲ್ಲಿ ತನಕ ನೀರು ಬಂದಿದೆ. ನಾವು ಲಿಫ್ಟ್ ಮಾಡಿದೆ, ಇಲ್ಲಿ ಚರ್ಚನ್ ಲಿಫ್ಟ್ ಅಲ್ಲಿಂದ ಇಲ್ಲಿ ಬಂತು. ಡೆಲಿವರಿ ಸರ್ ಲಿಫ್ಟ್ ಈ ಕಡೆ ಇದೆ. ಸರಿ ಬಿಡಿ, ಹೆಂಗೋ ಬಂದು ಅಲ್ಲಿ ಬಂದು ಇಲ್ಲಿ ಬಂತು. ಇಲ್ಲಿ ಬಂದಿರೋ ನೀರು ಎಷ್ಟು ಪ್ರಮಾಣದಲ್ಲಿ ನೀರು ಬರಬೇಕು ಅಥವಾ ಬಂತ ಚೆಕ್ ಮಾಡ್ಬೇಕು ನಾವು. ಬಟ್ ಹೆಂಗೋ ನೀರು ಬಂತು. ಸೊ ಇದಂದ್ರೆ ಇಲ್ಲಿ ಬರಬೇಕು. ಇದೆಲ್ಲ ದೇವ್ರಿಗೆ ಹತ್ತದ ಮಾತದು. ಈಗ ಇಲ್ಲಿ ಪೈಪ್ ಅದ, ಅಲ್ಲಿ ಹೋಗ್ರಿ ಇಲ್ಲ, ಮತ್ತ ಅದ್ರ ಮುಂದೆ ಹೋಗ್ರಿ ಮತ್ತೊಂದ್ ಅದ. ಈ ಇವು ತಂದಾರಲ್ರಿ ಅವು ಚೇಂಬರ್ ರೀ, ಎಷ್ಟು ಅಲ್ಲಿ ತನ ಬಿದ್ದೇವ್ರಿ ಸಾಲಾಗಿ. ಎಲ್ಲಿ ಒಂದ್ ಕಡೆ ನೀರ್ ಬರ್ಬೇಕು. ಒಮ್ಮೆ ಹೇಳಿದಿಲ್ರಿ 75% ಹಂಗ್ಯಾಂಗ ಆಗಂಗಿಲ್ರಿ ಅಂದ್ರಿ. ನೀವು ಬಂದ್ ನೋಡ್ರಿ ಸರ್, ಅದಕ್ಕೆ ನಿಮ್ಗೆ ಕರ್ಕೊಂಡು ಸರ್. ಅಲ್ಲಿ 3 ಕಾಂಪೋನೆಂಟ್ ಇದೆ. ಒಳ್ಳೆ ರೀತಿ ಪರಿಣಾಮಕಾರವಾಗಿ ಮಾಡಲಿಕ್ಕೆ ನಾವು ಕಿಲೋಮೀಟರ್ 64 ತನಕ ಈ ರಿಪೇರಿ ಮಾಡ್ತಾ ಇದ್ದೇವೆ ನಾನು. ಸೊ 64ನೇ ಕಿಲೋಮೀಟರ್ ಮಾಡ್ತಿಲ್ಲ, 0 ಕಿಲೋಮೀಟರ್ ನಾನು ಯೋಚನೆ ಮಾಡಿದ್ದೀನಿ. ಒಂದು 64 ಕಿಲೋಮೀಟರ್ ಆಟ, ಒಂದು 64 ಕಿಲೋಮೀಟರ್ ಈಗ ಸುಮಾರು ಅಷ್ಟು ಚಡಚಣ್ ನಾನು ಯೋಚನೆ ಮಾಡಿದ್ದೇನೆ. 300 ಕಿಲೋಮೀಟರ್ ಹೇಳ್ತಾರೆ, ಸುಮಾರು ಕತ್ತಲಾಗಿರುತ್ತೆ. ಅದು ಒಂದು ಬಿಟ್ಟರೆ ಬಾಕಿ ಎಲ್ಲ ನೋಡಿದ್ದೀನಿ. ಪ್ರತಿ ಒಂದು ಕಿಲೋಮೀಟರ್ಗೆ ಏನು ಪ್ರಾಬ್ಲಮ್ ಇರುತ್ತೆ, ಯಾವ ರೀತಿ ಕೆನಾಲ್ ವಿಸ್ತಲಾಗಿದೆ ಮತ್ತು ಡೀಪ್ ಕಟ್ ರಿಚಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಮಣ್ಣು ಪರಿಸ್ಥಿತಿ ಇದೆ, ಮಣ್ಣು ಕೂಡ ನಾನಾ ಸಮಸ್ಯೆಗಳಿಂದ ನಮ್ಮ ನೀರು ಕರೆಕ್ಟಾಗಿ ಸರಿಯಾದ ರೀತಿ ವಿಫಲ ಆಗುತ್ತೆ. ಅಂದರೆ ಸಂಪೂರ್ಣ ವಿಫಲ ಆಗಿದೆ. ನಾವು ಈಗ ಇಷ್ಟೊಂದು ನಾವು ಕೊನೆಯ ಎಂಡಿಗೆ ನಾವು ನೀರನ್ನು ತಲುಪಿಸಿದ್ದೇವೆ. ವರ್ಷ ತಲುಪಿಸಿದ್ದೇವೆ. ನಿನ್ನೆ ಲಾಸ್ಟ್ ಇಯರ್ ತಲುಪಿಸಿದ್ದೇವೆ. ಈ ವರ್ಷವನ್ನು ತಲುಪಿಸ್ತೇವೆ ಅಂತ ಹೇಳಕ್ ನಾನು ಗ್ಯಾರಂಟಿ ಕೊಡ್ತೇನೆ. ಅಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ತಂಡಗಳು ಎಲ್ಲ ಖಂಡಿತವಾಗಿ ಸಹಕಾರ ಕೊಡ್ತಾರೆ. ನಮ್ಮ MLA ಸಾಹೇಬರು ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಕೊಟ್ಟಿದ್ದಾರೆ. ಈ ಸಹಕಾರದಿಂದ ಈ ವರ್ಷ ಕೂಡ ನಾವು ಅದೇ ರೀತಿ ಮತ್ತು ಆ ಕೆನಾಲ್ 64ರಿಂದ ಮುಂದೆ 170 ರಿಪೇರಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೇಳಿದ್ದಾರೆ. ಅನುಮೋದನೆ ಕೊಟ್ಟಿಲ್ಲ, ಪ್ರಾಜೆಕ್ಟ್ ರಿಪೋರ್ಟ್ ಕೇಳಿದ್ದಾರೆ. ಪ್ರಾಜೆಕ್ಟ್ ರಿಪೋರ್ಟ್ ನಾವು ಮಾಡ್ತಾ ಇದ್ದೇವೆ. ಅದು ಕೊನೆಯ ಹಂತಕ್ಕೆ ಬಂದಿಲ್ಲ. ಅದರ ಅಂಗವಾಗಿ ಕೂಡ ನನ್ನ